ಚಂದನವನದ ರಚ್ಚು ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ದಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ತೂಕ ಜಾಸ್ತಿ ಆಯ್ತಲ್ಲ ಮೇಡಮ್ ಅಂತ ಹೇಳಿದ್ದಕ್ಕೇನೆ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ರಚಿತಾರಾಮ್. ಈ ಒಂದು ವಿಚಾರವಾಗಿ ಕೇಳಿದಂತಹ ಪ್ರಶ್ನೆ ಕೇಳಿದಂಥ ವ್ಯಕ್ತಿ ಏನು ಆತ ತೆಪ್ಪಗಾಗ್ಬಿಟ್ಟಿದ್ದಾನೆ. ಹೀಗಾಗಿ ಪ್ರಶ್ನೆ ಕೇಳಿದ್ದೆ ತಪ್ಪಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ತೂಕ ಜಾಸ್ತಿ ಆಯ್ತಲ್ಲ ಮೇಡಮ್ ಅಂತ ಕೇಳಿದ್ದಕ್ಕೆ ಅದೇ ತಪ್ಪಾಗ್ಬಿಡ್ತಾ ಅಂತ ಅಭಿಮಾನಿಗಳ ಪ್ರಶ್ನೆಗೆ ರಣರಣ ಸಿಟ್ಟಾಕಿದ್ದಾರೆ ರಚಿತಾರಾಮ್ ಅವರು. ಸಿಂಪಲ್ ನನ್ನ ತೂಕದ ನನ್ನ ದೇಹ ನಿಮಗೇನ್ರಿ ನನ್ನಿಷ್ಟ ಅದ ಅಂತ ಕೇಳ್ತಾ ಇದ್ದಾರೆ. ಸಿನಿಮಾಗಾಗಿ ದಪ್ಪ ಆದ್ರ ಅಥವಾ ಜಂಕ್ ಫುಡ್ಡನ್ನು ಜಾಸ್ತಿ ತಿಂದ್ರೆ ಗೊತ್ತಿಲ್ಲ. ಸುಂದರಿ ಕೋಪ ಮಾಡಿಕೊಳ್ತಿದ್ದಂತೆ ಪ್ರಶ್ನೆ ಕೇಳಿದಂತಹ ವ್ಯಕ್ತಿ ಕಂಗಾಲಾಗ್ಬಿಟ್ಟಿದ್ದಾನೆ. ಅಭಿಮಾನಿಗಳಿಂದ ಭಾರಿ ಕಾಮೆಂಟ್ಗಳು ಬರ್ತಾ ಇವೆ. ನಮ್ಮ ರಚ್ಚು ಹೆಂಗಿದ್ರು ಚಂದಾನೆ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ನಮ್ಮ ರಚ್ಚು ಹೆಂಗಿದ್ರು ನಮಗೆ ಓಕೆ ಇಷ್ಟ ಆಗ್ತಾರೆ ಅಂತ. ಹೀಗಾಗಿ ರಚ್ಚು ಇದ್ದಕ್ಕಿದ್ದಂತೆ ರಚಿತಾರಾಮ್ ಅವರು ಅಭಿಮಾನಿಗಳು ಪ್ರೀತಿಯಿಂದ ರಚ್ಚು ಅಂತ ಕರೀತಾರೆ. ಅವ್ರು ಹೆಂಗಿದ್ರೇನಪ್ಪ ನಮ್ಮ ಹೀರೋಯಿನು ನಮಗಿಷ್ಟ ಅವರು ಅಂತ ಅಭಿಮಾನಿಗಳು ಕಾಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ. ಕೇಳ್ತಾರಂತೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದಾರಲ್ಲ ಮೇಡಮ್, ಏನು ತೂಕ ಜಾಸ್ತಿ ಆಯ್ತಲ್ವಾ ಯಾಕೆ ಅಂತ ಕೇಳಿದಾಗ, ರೀ ನನ್ನ ದೇಹ ನನ್ನ ಸಿನಿಮಾ ನನ್ನಿಷ್ಟ, ನೀವ್ಯಾರ್ರೀ ಕೇಳೋಕ್ಕೆ, ಅದು ನನ್ನಿಷ್ಟ ಅಂತ ಹೇಳ್ತಾ ಇದ್ದಾರೆ. ವೈಯಕ್ತಿಕ ವಿಚಾರಗಳನ್ನು ಕೇಳುವಂಥ ಅಗತ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ಸಿಟ್ಟಾಗ್ಬಿಟ್ಟಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ ರಚಿತಾರಾಮ್ ಅವರು ಈ ಒಂದು ವಿಚಾರವಾಗಿ. ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ, ಯಾವುದಾದ್ರೂ ಒಂದು ಹೊಸ ಸಿನಿಮಾವನ್ನು ಏನಾದರೂ ಒಪ್ಕೊಂಡಿದ್ದಾರಾ, ಅದಕ್ಕೆ ಏನಾದರೂ ದಪ್ಪ ಆದರೆ ಇಲ್ವಾ, ಜಂಕ್ ಫುಡ್ಡನ್ನು ಜಾಸ್ತಿ ತಿಂತಾ ಇದ್ದಾರೆ ಅದಕ್ಕೇನಾದರೂ ದಪ್ಪ ಆದರೆ. ನಾವು ನೋಡಿದ್ವಿ ಇತ್ತೀಚೆಗೆ ರಜನಿಕಾಂತ್ ಅವರ ಸಿನಿಮಾದಲ್ಲಿ ನಟನೆ ಮಾಡಿದರು, ದೊಡ್ಡ ಮಟ್ಟದಲ್ಲಿ ಸೈ ಅನಿಸಿಕೊಂಡಿತ್ತು. ಈಗ ಮುಂಬರುವಂಥ ಒಂದು ಚಿತ್ರ ಇದೆ, ದುನಿಯಾ ವಿಜಯ್ ಅವರ ಚಿತ್ರದಲ್ಲಿ ಕೂಡ ನಟಿಸಿದ್ದಾರೆ, ಲ್ಯಾಂಡ್ ಲಾರ್ಡ್. ಆ ಚಿತ್ರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಈ ಚಿತ್ರಗಳ ನಂತರ ಮುಂದೆ ಯಾವುದಾದ್ರೂ ಹೊಸ ಚಿತ್ರಕ್ಕೆ ಏನಾದರೂ ಸಹಿ ಹಾಕಿದ್ದಾರಾ, ಆ ಸಿನಿಮಾಕ್ಕೋಸ್ಕರ ಇವರು ದಪ್ಪ ಆಗ್ತಾ ಇದ್ದಾರಾ, ತೂಕ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರಾ, ಇಲ್ಲ ಮಾಮೂಲಾಗಿ ಏನು ಜಂಕ್ ಫುಡ್ಗಳನ್ನು ಜಾಸ್ತಿ ತಿಂತಾರಲ್ವ ಅದರಿಂದ ಏನಾದರೂ ಆಗಿರುವಂತಹ ಎಫೆಕ್ಟಾ ಇದು. ಇಲ್ಲ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆ ಕೇಳಿದ್ದಕ್ಕೆ ಈ ರೀತಿಯಾಗಿ ರಚಿತಾರಾಮ್ ಅವರು ಕೋಪ ಮಾಡಿಕೊಂಡು ಸಿಟ್ಟಾಗಿ ಮಾತನಾಡಿದ್ದಾರೆ. ನೀವು ಯಾರೇ ಕೇಳೋಕ್ಕೆ ಯಾಕೆ ಕೇಳ್ತೀರ ನೀವು, ಅದು ನನ್ನ ವೈಯಕ್ತಿಕ ವಿಚಾರ ಅಂಥೇಳಿ ರಚಿತಾರಾಮ್ ಅವರು ಕೋಪ ಮಾಡಿಕೊಂಡಿರುವಂಥದ್ದು. ನನ್ನ ತೂಕ ನನ್ನ ದೇಹ ನಿಮಗೇನ್ರಿ ಕಷ್ಟ ಅಂತ ಹೇಳಿ ರಚ್ಚು ಪ್ರಶ್ನೆ ಮಾಡಿರುವಂಥ, ಅದಕ್ಕೆ ಯಾಕಪ್ಪ ಈ ಪ್ರಶ್ನೆ ಕೇಳಿದೆ ಅಂತ ಕೇಳಿದಂತಹ ವ್ಯಕ್ತಿ ಸುಮ್ಮನಾಗಿದ್ದಾನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.